ಪಾಕಿಸ್ತಾನದ ವಿರುದ್ಧ ಬಾಂಬ್ ಕಟ್ಕೊಂಡು ಯುದ್ಧಕ್ಕೆ ಹೋಗ್ತೀನಿ. ಪಾಕಿಸ್ತಾನ ಎಂದಿಗೂ ನಮ್ಮ ಶತ್ರು ರಾಷ್ಟ್ರ. ಜಮೀರ್ ಅಹಮದ್ ಖಾನ್. ಮೋದಿ ಅವಕಾಶ ಕೊಟ್ರೆ ಅಲ್ಲಾ ಮೇಲಾಣೆ ಯುದ್ಧಕ್ಕೆ ಹೋಗಲು ಸಿದ್ಧ. ಎಸ್, ಈ ಹಿಂದೆ ಬಿಜೆಪಿಯವರು ಅಧಿಕಾರದಲ್ಲಿ ಇದ್ದ 4 ವರ್ಷದ ಅವಧಿಯಲ್ಲಿ ಒಂದೇ ಒಂದು ಮನೆ ಕಟ್ಟಿದ್ರೆ ನಾನು ರಾಜಕೀಯ ನಿವೃತ್ತಿ ನೀಡ್ತೀನಿ. ಈ ಕುರಿತು ಚರ್ಚಿಸುವುದಕ್ಕೆ ನಾನು ಸಿದ್ಧ ಅಂತ ವಸತಿ ಸಚಿವ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರು ಸವಾಲನ್ನ ಹಾಕಿದರು. ಏನು ಸುದ್ದಿಗಾರರೊಂದಿಗೆ ಮಾತನಾಡ್ತಾ ಅವರು ಬಿಜೆಪಿಯವರಿಗೆ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕು ಅನ್ನೋದು ಇಲ್ಲ, ಬದಲಿಗೆ ಹಿಂದೂ ಮುಸ್ಲಿಂ ಅಂತ ಹೇಳಿ ಅವರ ಮತಗಳನ್ನ ಪಡೆದ್ರು. ನಾವು ಅಭಿವೃದ್ಧಿ ಕಾರ್ಯಗಳನ್ನ ಮುಂದೆ ಇಟ್ಕೊಂಡು ಜನರ ಬಳಿ ಮತಗಳನ್ನ ಕೇಳ್ತೀವಿ ಅನ್ನೋ ಹೇಳಿಕೆ ಕೊಡೋದ್ರ ಮುಖಾಂತರ ಸುದ್ದಿಯಾಗಿದ್ದ ಜಮೀರ್ ಅಹಮದ್ ಖಾನ್ ಈಗ ಮತ್ತೊಂದು ಅಂದ್ರೆ ಭಾರತದ ಪರವಾಗಿ ಹಾಗೆ ಪಾಕಿಸ್ತಾನದ ವಿರುದ್ಧವಾಗಿ ತೊಡೆ ತಟ್ಟಿ ಮಾತಾಡಿರುವಂತದ್ದು. ಎಸ್, ಜಮ್ಮು ಕಾಶ್ಮೀರದ ಭಯೋತ್ಪಾದಕ ದಾಳಿಗೆ ಪ್ರತಿಯಾಗಿ ಭಾರತದ ಕ್ರಮದ ಬಗ್ಗೆ ಚರ್ಚೆ ನಡೀತಾ ಇರುವ ನಡುವೆ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಯುದ್ಧಕ್ಕೆ ಹೋಗೋದಕ್ಕೆ ಸಿದ್ಧ ಅಂತ ಹೇಳಿದ್ದಾರೆ. ನಾವು ನಾನು ಹೇಳ್ತಾ ಇದ್ದೀನಿ, ಬಹಳ ಸತಿ ಹೇಳ್ತೀನಿ ನಾನು, ವಿ ಆರ್ ಇಂಡಿಯನ್ಸ್, ವಿ ಆರ್ ಹಿಂದೂಸ್ತಾನಿ. ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ, ನಮಗೂ ಪಾಕಿಸ್ತಾನಕ್ಕೆ ಯಾವ ಸಂಬಂಧನೂ ಇಲ್ಲ. ಯುದ್ಧ ಮಾಡಬೇಕಂದ್ರೆ ರೆಡಿ. ಅದಕ್ಕೆ ನನಗೆ ಅದೇ ಮಂತ್ರಿಯಾಗಿ ನಾನು ಕಳಿಸ್ತಾರಂದ್ರೆ ಹೇಳಿ ನಾನು ಹೋಗಲು ಸಿದ್ಧ. ನಾನೇ ಹೋಗ್ತೀನಿ, ಅಲ್ಲಿ ಯುದ್ಧ ಮಾಡಬೇಕು ದೇಶಕ್ಕೋಸ್ಕರ. ನಡೀರಿ, ಹೋಗ್ಬಿಡುವ. ಯತ್ನಾಳ್ಗೆ ರಾಜೀನಾಮೆ ನೀಡುವಂತೆ ಸವಾಲು ಹಾಕಿದ್ದಾರೆ. ಹಾಗೆ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣದ ಬಗ್ಗೆಯೂ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು. ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಪೈಶಾಚಿಕ ಭಯೋತ್ಪಾದಕ ದಾಳಿಗೆ ಪ್ರತಿಯಾಗಿ ಭಾರತ ಪಾಕಿಸ್ತಾನದ ಮೇಲೆ ಯಾವ ಕ್ರಮ ಕೈಗೊಳ್ಳಲಿದೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ. ಬಹುತೇಕ ಪಾಕಿಸ್ತಾನದ ಜೊತೆಗೆ ಯುದ್ಧ ಮಾಡುವ ಪ್ರಸಂಗ ಇದ್ದ ಹಾಗೆ ಕಾಣ್ತಾ ಇಲ್ಲ. ಇದರ ನಡುವೆ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ನೀಡಿರುವ ಹೇಳಿಕೆ ಗಮನಾರ್ಹವಾಗಿದೆ. ಹೌದು, ವಿಜಯನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಮೀರ್ ಅಹಮದ್ ಖಾನ್ ಅವರು ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೇಂದ್ರ ಸರ್ಕಾರ ಏನಾದ್ರೂ ನನಗೆ ಅವಕಾಶವನ್ನ ಕೊಟ್ರೆ ನಾನು ಯುದ್ಧಕ್ಕೆ ಹೋಗೋದಕ್ಕೆ ಸಿದ್ಧ ಅಂತ ಎದೆ ತಟ್ಟಿ ತಟ್ಟಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಾಕಿಸ್ತಾನ ಎಂದಿಗೂ ಕೂಡ ನಮಗೆ ಸಂಬಂಧ ಅಲ್ವೇ ಅಲ್ಲ. ನಮಗೂ ಪಾಕಿಸ್ತಾನಕ್ಕೂ ಏನ್ರೀ ಸಂಬಂಧ? ಪಾಕಿಸ್ತಾನ ಯಾವತ್ತಿಗೂ ನಮ್ಮ ಶತ್ರು ದೇಶವೇ. ಕೇಂದ್ರ ಸರ್ಕಾರ ಪಾಕಿಸ್ತಾನದ ಮೇಲೆ ಯುದ್ಧವನ್ನ ಸಾರ್ಲಿ ಬಿಡಿ. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಕೇಂದ್ರ ಸರ್ಕಾರ ನನಗೆ ಒಂದೇ ಒಂದು ಚಾನ್ಸ್ ಕೊಡ್ಲಿ, ನಾನು ಯುದ್ಧ ಮಾಡೋದಕ್ಕೆ ಸಿದ್ಧ ಅಂತ ಜಮೀರ್ ಅವರು ಕೊಟ್ಟಂತಹ ಹೇಳಿಕೆ ನಿಜಕ್ಕೂ ಕೂಡ ಎಲ್ಲರಲ್ಲೂ ಒಂದು ಕ್ಷಣ ಉತ್ಸಾಹವನ್ನು ತಂದಿದೆ. ನಾವು ಭಾರತೀಯರು, ನಾವು ಹಿಂದೂಸ್ತಾನಿಗಳು, ನಮಗೂ ಪಾಕಿಸ್ತಾನಕ್ಕೂ ಯಾವುದೇ ರೀತಿಯಾದಂತಹ ರಕ್ತ ಸಂಬಂಧ ಇಲ್ಲ. ಯುದ್ಧ ಮಾಡಬೇಕಾಗಿ ಬಂದ್ರೆ ಒಬ್ಬ ಮಂತ್ರಿಯಾಗಿ ನಾನು ಕೂಡ ಸಿದ್ಧನಿದ್ದೀನಿ. ಈ ದೇಶಕ್ಕೋಸ್ಕರ ಅಗತ್ಯ ಇದ್ರೆ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಅವರು ಒಂದು ಸೂಚನೆ ಕೊಡ್ಲಿ, ಸೂಸೈಡ್ ಬಾಂಬ್ ಕಟ್ಕೊಂಡು ನಾನು ಪಾಕಿಸ್ತಾನದ ವಿರುದ್ಧ ಯುದ್ಧಕ್ಕೆ ಹೋಗ್ತೀನಿ. ಇದು ಅಲ್ಲಾ ಮೇಲಾಣೆ, ದೇವರ ಮೇಲಾಣೆ ಅಂತ ಸಚಿವ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರು ಹೇಳಿರುವ ಹೇಳಿಕೆ ಈಗ ವಿಡಿಯೋ ಮುಖಾಂತರ ವೈರಲ್ ಆಗ್ತಾ ಇದೆ. ನಾನು ಹೇಳ್ತಲ್ಲ, ಕೇಳಿಲಿ, ನಾನು ತಮಾಷೆಗೆ ನಾನು ಜೋಶಲ್ಲಿ ಹೇಳ್ತಾ ಇಲ್ಲ. ಈ ದೇಶಕ್ಕೋಸ್ಕರ ನನ್ನ ಅಗತ್ಯ ಇದ್ರೆ ಸೂಸೈಡ್ ಬ್ಯಾಂಕ್ ನರೇಂದ್ರ ಮೋದಿ ಅವರು ಅಮಿತ್ ಶಾ ಕೊಳ್ಳಿ, ಅಲ್ಲಾ ಮೇಲೆ ಆಣೆ, ದೇವರ ಮೇಲೆ ಆಣೆ ಕಟ್ಕೊಂಡು ನಾನು ಪಾಕಿಸ್ತಾನ. ನರೇಂದ್ರ ಮೋದಿ, ಅಮಿತ್ ಶಾ ಅವರು ಶಸ್ತ್ರಾಸ್ತ್ರವನ್ನ ನನ್ನ ಕೈಗೆ ಕೊಡ್ಲಿ, ಅಲ್ಲಾ ಮೇಲಾಣೆ ಶಸ್ತ್ರಾಸ್ತ್ರಗಳನ್ನ ಬೆನ್ನಿಗೆ ಕಟ್ಕೊಂಡು ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಲಿಲ್ಲ ಅಂತಂದ್ರೆ ನೋಡಿ, ನಾವು ಭಾರತೀಯರು, ವಿಶಾಲ ಹೃದಯದವರು, ಹಿಂದೂಸ್ತಾನಿಗಳು. ಪಾಕಿಸ್ತಾನ ಎಂದಿಗೂ ಕೂಡ ನಮ್ಮ ಶತ್ರು ದೇಶ. ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಗೆ ಅಮಿತ್ ಶಾ ಅವರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಿದೆ. ಪಾಕಿಸ್ತಾನದ ವಿರುದ್ಧ ಒಂದೇ ಒಂದು ಸರಿ ಯುದ್ಧವನ್ನ ಘೋಷಣೆ ಮಾಡಿ ಅದಾದ ನಂತರ ನಮ್ಮ ತಾಕತ್ತು, ನನ್ನ ತಾಕತ್ತು ಏನು ಅಂತ ನಾನು ತೋರಿಸ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ದೇಶಕ್ಕೋಸ್ಕರ, ಈ ಮಣ್ಣಿಗೋಸ್ಕರ ನಾನು ಯುದ್ಧ ಮಾಡೋದಕ್ಕೂ ಕೂಡ ಸಿದ್ಧನಿದ್ದೀನಿ. ದೇಶಕ್ಕಾಗಿ ನಾನು ನನ್ನ ರಕ್ತವನ್ನು ಕೂಡ ಸುರಿಸೋದಕ್ಕೆ ರೆಡಿ ಇದ್ದೀನಿ. ದೇಶಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ನಾನು ತಮಾಷೆಗೆ ಹೇಳ್ತಾ ಇಲ್ಲ, ಜೋಶಲ್ಲಿ ಹೇಳ್ತಾ ಇಲ್ಲ. ಈ ದೇಶಕ್ಕೋಸ್ಕರ ನಾನು ಏನ್ ಬೇಕಾದಕ್ಕೂ ರೆಡಿ ಇದ್ದೀನಿ ಅಂತ ಜಮೀರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಸಚಿವ ಶಿವಾನಂದ ಪಾಟೀಲ್ ಮತ್ತು ಯತ್ನಾಳ್ ರಾಜೀನಾಮೆ ಜಟಾಪಟಿ ವಿಚಾರದ ಬಗ್ಗೆ ಕೂಡ ಮಾತಾಡಿದರು.
ಯತ್ನಾಳ್ ಅವರು ಯಾವಾಗ್ಲೂ ದಮ್ಮು ತಾಕತ್ತು ಅಂತ ಮಾತಾಡ್ತಾರೆ. ಪದೇ 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 ದಮ್ಮು ತಾಕತ್ತು ಬಗ್ಗೆ ಮಾತಾಡ್ತಾರೆ. ಸಚಿವ ಶಿವಾನಂದ ಪಾಟೀಲ್ ದಮ್ಮು ತಾಕತ್ತು ತೋರಿಸಿದ್ದಾರೆ. ಅವರಪ್ಪಂಗೆ ಹುಟ್ಟಿದವರಾದ್ರೆ ರಾಜೀನಾಮೆ ಕೊಟ್ಟು ಬರ್ಲಿ ಅಂತ ಯತ್ನಾಳ್ ಹೇಳಿದ್ರು. ಶಿವಾನಂದ ಪಾಟೀಲ್ ರಾಜೀನಾಮೆ ಕೊಟ್ಟು ಅವರಪ್ಪಂಗೆ ಹುಟ್ಟಿದ್ದಾರೆ ಅಂತ ತೋರಿಸಿದ್ದಾರೆ. ಅದೇ ಯತ್ನಾಳ್ ರಾಜೀನಾಮೆ ನೀಡಿ ಅವರಪ್ಪಂಗೆ ಹುಟ್ಟಿದ್ದಾರೆ ಅಂತ ತೋರಿಸ್ಲಿ ಅಂತ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರು ಕೂಡ ಸವಾಲನ್ನ ಹಾಕಿದ್ದಾರೆ. ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣದ ಬಗ್ಗೆಯೂ ಕೂಡ ಮಾತಾಡಿದ್ರು. ಕೊಲೆ ಆಗಿದೆ, ಕೊಲೆ ಆಗಬಾರ್ದಾಗಿತ್ತು. ಸತ್ತಿರೋರು ಉತ್ತಮ ಚಾರಿತ್ರ ವ್ಯಕ್ತಿಯಲ್ಲ, ರೌಡಿ ಶೀಟರ್ ಅಂತೆ. ಹಿಂದೆ ಕೊಲೆ ಕೇಸ್ನಲ್ಲಿದ್ರಂತೆ. ಪೊಲೀಸರು ತನಿಖೆ ಮಾಡ್ತಾರೆ. ಪ್ರತಿಯೊಬ್ಬರ ಜೀವವೂ ಕೂಡ ಅಮೂಲ್ಯವೇ. ಕೊಲೆ ಆಗಬಾರ್ದಾಗಿತ್ತು. ಬಿಜೆಪಿಯವರಿಗೆ ಎಲ್ಲಾದ್ರಲ್ಲೂ ರಾಜಕಾರಣ ರೀ. ಅವರು ಜಾತಿ ರಾಜಕಾರಣ ಮನೆಯಲ್ಲಿ ಮಾಡ್ಕೊಳ್ಳಿ, ರಾಜಕೀಯದಲ್ಲಿ ಬಂದು ಮಾಡಬಾರ್ದು ಅಂತ ಇದೇ ಸಂದರ್ಭದಲ್ಲಿ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಶಿವಾನಂದ ಪಾಟೀಲ್ರು ಈಗಾಗಲೇ ರಾಜೀನಾಮೆಯನ್ನ ಕೊಟ್ಟು ಅವರ ಗಂಡಸ್ತನ ಹಾಗೆ ಅವರಿಗೆ ಅಪ್ಪನಿಗೆ ಹುಟ್ಟಿದ್ದೀನಿ ಅಂತ ತೋರಿಸಿದ್ದಾರೆ. ಆದ್ರೆ ಯತ್ನಾಳ್ ಅವರು ಯಾವಾಗ ರಾಜೀನಾಮೆಯನ್ನ ಕೊಟ್ಟು ಅವರಪ್ಪನಿಗೆ ಹುಟ್ಟಿದ್ದಾರೆ ಅಂತ ತೋರಿಸ್ಲಿ ಅಂತ ಸವಾಲನ್ನ ಹಾಕಿದ್ದಾರೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,